ಹಲೋ ಗಾಯ್ಸ್, ವೆಲ್ಕಮ್ ಟು ಪ್ರಜು ಪಯಣ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಪಯಣ ಹೇಮಾವತಿ ರಿಸರ್ವಾಯರ್. ವರೂರ್ ಡ್ಯಾಮ್ ಹೇಮಾವತಿ ನದಿ ಕಟ್ಟಿದ್ದಾರೆ. ಇದನ್ನು 1960-70ರಲ್ಲಿ ಶುರು ಮಾಡಿ 1978ರಲ್ಲಿ ಮುಗಿಸ್ತಾರೆ. ಇದು 79ರಲ್ಲಿ ಕಮಿಷನ್ಡ್ ಆಗುತ್ತೆ ಕಾವೇರಿ ಕಮಿಷನ್ಗೆ. ಇದು ಬಂದು ಹೇಮಾವತಿ ನದಿ ಬಂದು ಕಾವೇರಿ ನದಿ ಉಪನದಿ. ಇದರ ಅಣೆಕಟ್ಟಿನ ಉದ್ದ ಬಂದು 4692 ಮೀಟರ್, ಅಂದರೆ ಅರೌಂಡ್ 4.7 ಕಿಲೋಮೀಟರ್ ಆಗುತ್ತೆ. ಮತ್ತು ಇದರ ಎತ್ತರ 44.5 ಮೀಟರ್, ಅಂದರೆ 146 ಅಡಿಗಳಷ್ಟು ಎತ್ತರ ಇದೆ. ಇದರ ಸಂಗ್ರಹ 37 TMC ಆಗಿದ್ದು ತುಮಕೂರು, ಹಾಸನ ಜಿಲ್ಲೆ ಮತ್ತು ಇನ್ನು ಮಂಡ್ಯ ಇವ್ರಿಗೆಲ್ಲ ಕುಡಿಯೋ ನೀರು, ಇರಿಗೇಷನ್ ಪರ್ಪಸ್ಗೆ ಎಲ್ಲ ತುಂಬ ಹೆಲ್ಪ್ ಆಗಿದೆ. ಒಂದು ಸರ್ ಎಂ ವಿ ಅವರ ಇನ್ಸ್ಪಿರೇಷನಲ್ಲಿ ಕಟ್ಟಿರೋವಂಥ ಡ್ಯಾಮ್. ಬಟ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇದಕ್ಕೆ ಇಂಜಿನಿಯರ್ ಅಲ್ಲ ಮತ್ತು ಸ್ಟ್ರಕ್ಚರ್ಗಳನ್ನ ಕಟ್ಟಿಲ್ಲ. ಈ ಡ್ಯಾಮಿಂದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕೂಡ ಜನ್ರೇಟ್ ಆಗುತ್ತೆ. ಸೊ ಅಲ್ಲಿ ಜನ್ರೇಟ್ ಆಗೋಕ್ಕೆ ಬಳಸುವಂಥ ನೀರು ಈ ಚಾನಲ್ ಮುಖಾಂತರ ಮತ್ತೆ ನೀವು ಹೊಳೆ ಸೇರು ನೋಡಿ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಜನ್ರೇಟ್ ಮಾಡಿ ಕಳಿಸ್ತಾ ಇರೋಂಥ ನೀರು ಇದು ಹೋಗಿ ನಮಗೆ ನದಿ ಸೇರುತ್ತೆ. ಫೈನಲಿ ಬಂದ್ವಿ ನೋಡಿ. ಫಸ್ಟ್ ಹೇಮಾವತಿ ಅಮ್ಮಂಗೆ ನಮಸ್ಕಾರ ಮಾಡಿ ಆಮೇಲೆ ಡ್ಯಾಮ್ ಹತ್ರ ಹೋಗೋಣ ಬನ್ನಿ. ಅರೌಂಡ್ 15,000 ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದಾರೆ. ಡ್ಯಾಮಿನ್ ವೇವ್ ಸೌಂಡ್ ಎಲ್ಲ ಕೇಳ್ತಿದೆ ನೀರಿಂದು. ಇದೇ ನೋಡಿ ಡ್ರೈನೇಜ್ ಕ್ಯಾಲ್ರಿ. ಒಳಗಲ್ಲೋ ಇಲ್ಲ. ಇದು ಬಂದು ಡ್ಯಾಮ್ ಟಾಪ್ಗೆ ಹೋಗೋಂಥ ದಾರಿ. ಬಟ್ ಈಗ ಎಲ್ಲ ಡ್ಯಾಮ್ಗಳಲ್ಲೂ ವೇ ನಿಲ್ಲಿಸಿದ್ದಾರೆ. ಸೊ ಅನ್ಫಾರ್ಚುನೇಟ್ಲಿ ನಾವು ಹೋಗ್ತಾ ಇಲ್ಲ. ಡ್ಯಾಮ್ ಮೇನ್ ರೋಡ್, ಅಲ್ಲಿಂದ ನೀವು ರೈಟಿಗೆ ತಿರುಗಿಕೊಂಡ್ರೆ ನಿಮ್ಗೊಂದು ರೋಡ್ ಸಿಗುತ್ತೆ. ಅಲ್ಲಿ ಆ ರೋಡಲ್ಲಿ ನೀವೇನಾದರೂ ಮುಂದೆ ಬಂದರೆ ಫಸ್ಟ್ ಶಿವನ ದೇವಸ್ಥಾನ, ಆಮೇಲೆ ಬಲದಂಡೆ, ಅದಾದಮೇಲೆ ನಿಮಗೆ ಹೈಡ್ರೋ ಪವರ್ ಸ್ಟೇಷನ್ ಸಿಗುತ್ತೆ. ಇದೇ ನೋಡಿ ಭೈರವೇಶ್ವರ, ಅಂದರೆ ಶಿವನ ದೇವಸ್ಥಾನ. ಇದೇ ನೋಡಿ ಹೇಮಾವತಿಯ ಎಡದಂಡೆ. ಸೊ ಇಲ್ಲಿ ಎನಿ ಟೈಮ್ ನೀರಿರುತ್ತೆ. ಬನ್ನಿ ಹೈಡ್ರೋ ಪವರ್ ಸ್ಟೇಷನ್, ಅಂದರೆ ವಿದ್ಯುತ್ ಉತ್ಪಾದನಾ ಕೇಂದ್ರದ ಹತ್ರ ಹೋಗೋಣ. ಇದೇ ನೋಡಿ ಹೈಡ್ರೋ ಪವರಿಂದ ಜನ್ರೇಟ್ ಆಗುವಂಥ ಪವರ್ನ ಸಪ್ಲೈ ಮಾಡೋದು.
ನೆಕ್ಸ್ಟ್ ಹೇಮಾವತಿ ಬ್ಯಾಕ್ ವಾಟರ್ಗೆ ಹೋಗೋಣ ಬನ್ನಿ. ನೋಡ್ತಾ ಇದ್ದೀರಾ, ಅದು ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ. ಇದು ಡ್ಯಾಮ್ ಕಟ್ಟೋದಕ್ಕೂ ಮುಂಚೆ ನಾರ್ಮಲ್ ಒಂದು ದೇವಸ್ಥಾನ ಆಗಿತ್ತು. ಬಟ್ ಡ್ಯಾಮ್ ಕಟ್ಟಿದ ಮೇಲೆ ಈ ರೋಡ್ ಇದೆಯಲ್ಲ, ಇದು ಮುಳುಗಡೆ ಆಗಿ ಇದನ್ನು ಮತ್ತೆ ಹೈಟ್ ಮಾಡಿ, ಸೊ ಈಗ ಒಂದು ಸೀನಿಕ್ ವ್ಯೂ, ಒಂದು ಐಸ್ಲ್ಯಾಂಡ್ ಥರ ಕಾಣುತ್ತೆ. ಇಲ್ಲಿಗೆ ಇವತ್ತಿನ ಪಯಣ ಮುಕ್ತಾಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. Thanks for watching.